ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಿಮ್ಮ ಒಂದು ಮೊಬೈಲ್ ಸ್ಪೀಕರ್ ಏನಾದ್ರೂ ಸೌಂಡ್ ಕಮ್ಮಿ ಆಗಿತ್ತಪ್ಪ ಅಂದ್ರೆ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನೀವು ಮೊಬೈಲ್ ಪರ್ಚೇಸ್ ಮಾಡಿದಾಗ ಮೊಬೈಲ್ ಹೊಸದ್ರಲ್ಲಿ ತುಂಬಾ ಜಾಸ್ತಿ ಸೌಂಡ್ ಬರ್ತಾ ಇತ್ತು. ನೀವು ಮೊಬೈಲ್ ಯೂಸ್ ಮಾಡ್ತಾ ಮಾಡ್ತಾ 1 ವರ್ಷ 2 ವರ್ಷ ಆದ್ಮೇಲೆ ನಿಮ್ಮ ಒಂದು ಮೊಬೈಲ್ ಸ್ಪೀಕರ್ ಏನಾದ್ರೂ ಕಡಿಮೆ ಸೌಂಡ್ ಬರ್ತಿದ್ರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ತರ ನಿಮ್ಮ ಒಂದು ಸೌಂಡ್ ಸ್ಪೀಕರ್ ನಿಮ್ಮ ಒಂದು ಮೊಬೈಲ್ ಸ್ಪೀಕರ್ ಸೌಂಡ್ ಅನ್ನ ಜಾಸ್ತಿ ಮಾಡ್ಕೊಳ್ಳೋದು, ಯಾವ ತರ ಒಂದು ಸೆಟ್ಟಿಂಗ್ ಅನ್ನ ಮಾಡ್ಕೊಳ್ಳೋದು, ಕೇವಲ ಒಂದು 2-3 ಸೆಟ್ಟಿಂಗ್ ಮಾಡ್ಕೊಂಡ್ರೆ ಆಯ್ತು ಸ್ನೇಹಿತರೆ. ಈ ಒಂದು ವಿಡಿಯೋನ ಕೊನೆವರೆಗೂ ಆರಾಮಾಗಿ ನೋಡಿ. ನಾನು ಯಾವ ತರ ಮಾಡ್ತಾ ಹೋಗ್ತೀನಿ ಅದೇ ತರ ನೀವು ಕೂಡ ಏನಾದ್ರೂ ಸೆಟ್ಟಿಂಗ್ ಅನ್ನ ಮಾಡ್ಕೊಂಡ್ರೆ ನಿಮ್ಮ ಒಂದು ಮೊಬೈಲ್ ಅಲ್ಲಿ ನಿಮ್ಮ ಒಂದು ಸ್ಪೀಕರ್ ಸೌಂಡ್ ಜಾಸ್ತಿ ಆಗುತ್ತೆ. ಮೊದಲು ಎಷ್ಟು ಬರ್ತಿತ್ತು ಅದಕ್ಕಿಂತ ಜಾಸ್ತಿ ಬರುತ್ತೆ ಸ್ನೇಹಿತರೆ. ಯಾವ ತರ ಅಂತ ವಿಡಿಯೋನ ಕೊನೆವರೆಗೂ ಆರಾಮಾಗಿ ನೋಡಿ. ಮತ್ತೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಬಂದಿದ್ರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲಪ್ಪ ಅಂದ್ರೆ ಮರಿದೇ ಬೇಗನೆ ಈ ಕೂಡಲೇ ಮೊದಲು ಸಬ್ಸ್ಕ್ರೈಬ್ ಮಾಡಿ. ಏನಕ್ಕಪ್ಪ ಅಂದ್ರೆ ಡೈಲಿ ಇದೇ ತರ ಒಂದು ಯೂಸ್ಫುಲ್ ಇನ್ಫಾರ್ಮೇಶನ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಡೈಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅದಕ್ಕೆ ಮರಿದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಒಂದು ಟೈಮ್ ಅನ್ನು ವೇಸ್ಟ್ ಮಾಡದೆ ಡೈರೆಕ್ಟ್ ಆಗಿ ಟಾಪಿಕ್ ಸ್ಟಾರ್ಟ್ ಮಾಡ್ತೀನಿ ಸ್ನೇಹಿತರೆ. ಮೊದಲನೇದಾಗಿ ನಿಮ್ಮ ಒಂದು ಮೊಬೈಲ್ ಸ್ಪೀಕರ್ ಏನಾದ್ರೂ ಸೌಂಡ್ ಕಡಿಮೆ ಆಗಿದ್ರೆ, ನಿಮ್ಮ ಒಂದು ಮೊಬೈಲ್ ಅಲ್ಲಿ ಸೌಂಡ್ ಕಡಿಮೆ ಬರ್ತಿದ್ರೆ, ಸ್ಪೀಕರ್ ಸೌಂಡ್ ಕಡಿಮೆ ಬರ್ತಿದ್ರೆ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಸೆಟ್ಟಿಂಗ್ಸ್ ಅನ್ನು ಓಪನ್ ಮಾಡಿ. ಸೆಟ್ಟಿಂಗ್ಸ್ ಅನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಶಾರ್ಟ್ ಕಟ್ಸ್ ಅಂಡ್ ಎಕ್ಸೆಸಿಬಿಲಿಟಿ ಅಂತ ಒಂದು ಆಪ್ಷನ್ ಕಾಣುತ್ತೆ. ನನ್ನ ಒಂದು ಮೊಬೈಲ್ ಅಲ್ಲಿ ವಿವೋ ಮೊಬೈಲ್ ಅಲ್ಲಿ ಈ ತರ ಒಂದು ಆಪ್ಷನ್ ಇರುವಂತದ್ದು. ನೀವು ಯಾವುದೇ ಒಂದು ಮೊಬೈಲ್ ಯೂಸ್ ಮಾಡ್ತೀರಿ, ವಿವೋ, ಸ್ಯಾಮ್ಸಂಗ್, ಓಪೋ, ರಿಯಲ್ಮಿ, ಯಾವುದೇ ಒಂದು ಆಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡ್ತಾ ಇರಿ, ಎಲ್ಲ ಒಂದು ಮೊಬೈಲ್ ಅಲ್ಲಿ ಯಾವ ತರ ಹುಡುಕೋದು ಅಂತ ಹೇಳ್ಕೊಡ್ತಾ ಹೋಗ್ತೀನಿ. ಶಾರ್ಟ್ ಕಟ್ ಅಂಡ್ ಎಕ್ಸೆಸಿಬಿಲಿಟಿ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಎಕ್ಸೆಸಿಬಿಲಿಟಿ ಅಂತ ಒಂದು ಆಪ್ಷನ್ ಕಾಣುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಹೋದ್ರೆ ಆಡಿಯೋ ಅಡ್ಜಸ್ಟ್ಮೆಂಟ್, ಹಿಯರಿಂಗ್ ಎಕ್ಸೆಸಿಬಿಲಿಟಿಯಲ್ಲಿ ಆಡಿಯೋ ಅಡ್ಜಸ್ಟ್ಮೆಂಟ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಇದು ನನ್ನ ಒಂದು ವಿವೋ ಮೊಬೈಲ್ ಅಲ್ಲಿ ಇರ್ತಾ ಇರುವಂತದ್ದು. ನಿಮ್ಮ ಒಂದು ಮೊಬೈಲ್ ಸೆಟ್ಟಿಂಗ್ಸ್ ಅನ್ನು ಓಪನ್ ಮಾಡಿ. ಸೆಟ್ಟಿಂಗ್ಸ್ ಅನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಎಕ್ಸೆಸಿಬಿಲಿಟಿ ಅಂತ ಸರ್ಚ್ ಮಾಡಿ. ಇಲ್ಲಿ ಹೊರಗಡೆ ಇರುತ್ತೆ. ಅಕಸ್ಮಾತ್ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಸೆಟ್ಟಿಂಗ್ಸ್ ಅಲ್ಲಿ ಮೇಲ್ಗಡೆ ಸರ್ಚ್ ಬಾರ್ ಕಾಣ್ತಾ ಇದ್ರೆ ಅಲ್ಲಿ ಸರ್ಚ್ ಮಾಡಿ ಸ್ನೇಹಿತರೆ, ಮೋನೋ ಅಂತ ಟೈಪ್ ಮಾಡಿ. ಮೋನೋ ಆಡಿಯೋ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಡೈರೆಕ್ಟ್ ಆಗಿ ಆ ಒಂದು ಸೆಟ್ಟಿಂಗ್ಸ್ ಗೆ ಹೋಗ್ತೀರಾ. ಇಲ್ಲಿ ಮೋನೋ ಆಡಿಯೋ ಏನಾದ್ರು ಇದ್ರೆ ಕಂಬೈನ್ ಚಾನಲ್ಸ್ ವೆನ್ ಪ್ಲೇಯಿಂಗ್ ಆಡಿಯೋ ಅಂತ ಇರುವಂತದ್ದು. ಇದೇನಾದ್ರೂ ಆಫ್ ಇದ್ರೆ ಆನ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಒಂದು ಫೋನ್ ಸ್ಪೀಕರ್ ಜಾಸ್ತಿ ಸೌಂಡ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಇದು ಮೊದಲ ಸೆಟ್ಟಿಂಗು. ಇಷ್ಟು ಮಾಡ್ಕೊಂಡ್ಬಿಟ್ಟು ಮತ್ತೆ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಗೂಗಲ್ ಅಥವಾ ಕ್ರೋಮ್ ಅನ್ನು ಓಪನ್ ಮಾಡಿ. ನೀವು ಮೊಬೈಲ್ ಯೂಸ್ ಮಾಡ್ತಾ ಏನಾಗಿರುತ್ತೆ, ಹೊರಗಡೆ ಎಲ್ಲಾದ್ರೂ ಯೂಸ್ ಮಾಡ್ತಾ ಇರ್ತೀರ. ಅಕಸ್ಮಾತ್ ನಿಮ್ಮ ಒಂದು ಮೊಬೈಲ್ ಏನಾದ್ರೂ ಧೂಳು ಇರುವ ಪ್ರದೇಶದಲ್ಲಿ ಏನಾದ್ರೂ ಯೂಸ್ ಮಾಡ್ತಾ ಇದ್ರೆ ಸ್ಪೀಕರ್ ಅಲ್ಲಿ ಡಸ್ಟ್ ಕೂತಿರುತ್ತೆ. ಆ ಒಂದು ಡಸ್ಟ್ ಇಂದ ಏನಾಗುತ್ತಪ್ಪ ಅಂದ್ರೆ ನಿಮ್ಮ ಒಂದು ಮೊಬೈಲ್ ಸ್ಪೀಕರು ಕಡಿಮೆ ಸೌಂಡ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಏನ್ ಮಾಡಬೇಕಪ್ಪ ಅಂದ್ರೆ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಗೂಗಲ್ ಅಥವಾ ಕ್ರೋಮ್ ಅನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮೇಲ್ಗಡೆ ಸರ್ಚ್ ಬಾರ್ ನಲ್ಲಿ ಕ್ಲಿಯರ್ ಮೈ ಸ್ಪೀಕರ್ ಅಂತ ಸರ್ಚ್ ಮಾಡಿಬಿಟ್ಟು ಮೊದಲ ಆಪ್ಷನ್ ಫೋನ್ ಸ್ಪೀಕರ್ ಕ್ಲೀನರ್ ಆರ್ ರಿಮೂವ್ ವಾಟರ್ ಅಂಡ್ ಡಸ್ಟ್ ಫ್ರೀ ಅಂತ ಇರುವಂತದ್ದು. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸೌಂಡ್ ಅಂತ ಒಂದು ಆಪ್ಷನ್ ಇರುವಂತದ್ದು. ಸೌಂಡ್ ಮೇಲೆ ಕ್ಲಿಕ್ ಮಾಡಿ. ಇದನ್ನ ಮಾಡುವಾಗ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಸೌಂಡ್ ಅನ್ನ ಫುಲ್ ಸೆಟ್ ಮಾಡಿಬಿಟ್ಟು ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ. ಎಷ್ಟು 100% ಆಗೋವರೆಗೂ ವೇಟ್ ಮಾಡಿ ಸ್ನೇಹಿತರೆ. ಇದರಿಂದ ನಿಮ್ಮ ಒಂದು ಮೊಬೈಲ್ ಸ್ಪೀಕರ್ ಅಲ್ಲಿ ಏನಾದ್ರೂ ಡಸ್ಟ್ ಆಗಿರ್ಬೋದು, ವಾಟರ್ ಡ್ರಾಪ್ಲೆಟ್ಸ್ ಆಗಿರ್ಬೋದು, ಅದು ಕೂತಿರುತ್ತೆ. ಅದು ನಿಮ್ಗೆ ತೆಗೆಯೋದಕ್ಕೆ ಬರೋದಿಲ್ಲ. ಈ ತರ ನಿಮ್ಮ ಒಂದು ಮೊಬೈಲ್ ಸೆಟ್ಟಿಂಗ್ಸ್ ಮೂಲಕನೇ ಈ ಒಂದು ಸೌಂಡ್ ಸ್ಪೀಕರ್ ಅಲ್ಲಿರುವ ಡಸ್ಟ್ ಆಗಿರ್ಬೋದು, ಪಾರ್ಟಿಕಲ್ಸ್ ಆಗಿರ್ಬೋದು ರಿಮೂವ್ ಮಾಡುತ್ತೆ ಸ್ನೇಹಿತರೆ. ಇದು ಎರಡನೇ ಸೆಟ್ಟಿಂಗ್ ಸ್ನೇಹಿತರೆ. ನಿಮ್ಮ ಒಂದು ಗೂಗಲ್ ಪ್ಲೇ ಸ್ಟೋರ್ ಅನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮೇಲ್ಗಡೆ ಸರ್ಚ್ ಬಾರ್ ನಲ್ಲಿ ವ್ಯಾಲ್ಯೂಮ್ ಪ್ಲಸ್ ಅಂತ ಟೈಪ್ ಮಾಡಿ. ವ್ಯಾಲ್ಯೂಮ್ ಪ್ಲಸ್ ಅಂತ ಟೈಪ್ ಮಾಡ್ಕೊಂಡ್ಬಿಟ್ಟು ಈ ತರ ಸರ್ಚ್ ಮಾಡಿದಾಗ ಇಲ್ಲಿ ವ್ಯಾಲ್ಯೂಮ್ ಬೂಸ್ಟರ್ ಸೌಂಡ್ ಅಂತ ಈ ಒಂದು ಆಪ್ ಬರುತ್ತೆ. ಈ ಒಂದು ಆಪ್ ಜಸ್ಟ್ 3.6 MB ಇರುವಂತದ್ದು. ತುಂಬಾ ಜಾಸ್ತಿ ಜನನೇ ಇದು ಯೂಸ್ ಮಾಡ್ತಾ ಇರುವಂತದ್ದು. ರೇಟಿಂಗ್ ಕೂಡ 4.4 ಇರುವಂತದ್ದು. ಈ ಒಂದು ಆಪ್ ಅನ್ನ ಕಂಪ್ಲೀಟ್ ಆಗಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಜಸ್ಟ್ 3 MB ಇರುವಂತದ್ದು. ಇದನ್ನ ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ಟು ಓಪನ್ ಮಾಡಿ. ಕಂಪ್ಲೀಟ್ ಆಗಿ ಇನ್ಸ್ಟಾಲ್ ಆಗೋವರೆಗೂ ವೇಟ್ ಮಾಡಿ, ಆಮೇಲೆ ಓಪನ್ ಮಾಡಿ. ಈ ಒಂದು ಆಪ್ ಅನ್ನು ಓಪನ್ ಮಾಡಿದಾಗ ನಮ್ಗೆ ಇಲ್ಲಿ ಡೈರೆಕ್ಟ್ ಆಗಿ ಈ ತರ ಒಂದು ಇಂಟರ್ಫೇಸ್ ಬರ್ತಾ ಇರುವಂತದ್ದು. ಇಲ್ಲಿ ಏನಪ್ಪಾ ಅಂದ್ರೆ ಅಲೋ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಬೂಸ್ಟರ್ ಏನಾದ್ರೂ ಆಫ್ ಇದ್ರೆ ಇದನ್ನ ಆಫ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡ್ಬಿಟ್ಟು 125%, 150%, 175% ಮ್ಯಾಕ್ಸ್ ವರೆಗೂ ಸೆಟ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಒಂದು ಮೊಬೈಲ್ ಅಲ್ಲಿ ಯಾವುದೇ ಒಂದು ಸಾಂಗ್ ಕೇಳಬೇಕಾದ್ರೆ, ಏನೇ ಒಂದು ವಿಡಿಯೋ ನೋಡ್ಬೇಕಿದ್ರು ಇದನ್ನ ಆನ್ ಮಾಡ್ಕೊಂಡ್ರೆ ಆಯ್ತು. ಯಾವ ತರ ಅಂದ್ರೆ ಇದನ್ನ ಆಪ್ ಅನ್ನ ಓಪನ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಸೌಂಡ್ ಜಾಸ್ತಿ ಬೇಕೋ ಅಷ್ಟು ಸೆಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮೇಲ್ಗಡೆ ಆಟೋ ಸ್ಟಾರ್ಟ್ ಬೂಸ್ಟರ್ ಆನ್ ಡಿವೈಸ್ ರಿಬೂಟ್ ಅಂತ ಇರುವಂತದ್ದು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಒಂದ್ಸಲ ನಿಮ್ಮ ಒಂದು ಫೋನ್ ಅನ್ನ ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡಿದ್ರೆ ಆಯ್ತು. ಈ ಒಂದು ಆಪ್ ವರ್ಕ್ ಆಗುತ್ತೆ ಸ್ನೇಹಿತರೆ. ಇಷ್ಟು ಮಾಡಿದ್ರೆ ಆಯ್ತು. ನಿಮ್ಮ ಒಂದು ಮೊಬೈಲ್ ಅಲ್ಲಿ ಸೌಂಡ್ ಸ್ಪೀಕರ್ ಇನ್ನು ಜಾಸ್ತಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಏನೇ ಒಂದು ಡೌಟ್ಸ್
ತೋರಿಸಿದ್ರು ಕೆಳಗಡೆ ಕಾಮೆಂಟ್ ಮೂಲಕ ತಿಳಿಸಿ, ಮತ್ತೆ ನೀವು ಯಾವ ಒಂದು ಮೊಬೈಲ್ ಯೂಸ್ ಮಾಡ್ತೀರಾ ಅಂತ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.